ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗಣೇಶನಿಗೆ ಈ ರೀತಿಯಾದಂತಹ ಬ್ಯಾಕ್ ಡ್ರಾಪ್ನಲ್ಲಿ ಒಂದು ಹಿಂದೆಗಡೆ ಮಾವಿನ ಎಲೆಯಲ್ಲಿ ಈ ರೀತಿ ಮಾಡಿದ್ರು ಡೆಕೋರೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇದಕ್ಕೆ ನಾನು ಮೊದಲಿಗೆ ಒಂದು ಚಿಕ್ಕ ಬಾಕ್ಸ್, ಮನೆಯಲ್ಲಿ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ ಇದ್ದರೆ ಅದನ್ನೇ ಬಳಸ್ಕೊಂಡು ನೀವು ಈ ರೀತಿ ಮಾಡಬಹುದು. ಮೊದಲಿಗೆ ಒಂದು ವೈಟ್ ಅದರ ಅಳತೆಗೆ ನೋಡಿಕೊಂಡು ಅದರ ಮೇಲ್ಗಡೆ ಒಂದು ಪೆನ್ನಲ್ಲಿ ಈ ರೀತಿ ಆರ್ಕ್ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ. ಹಿಂದೆ ಇಟ್ಟಾಗ ಡೆಕೋರೇಟ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಹಿಂದೆಗಡೆನೂ ಸಹ ನೀವು ಇಡ್ಬೋದು, ಅಥವಾ ಕಳಶ ಸ್ಥಾಪನೆ ಮಾಡಿದಾಗ ಅದರಿಂದನೂ ಸಹ ಇಡ್ಬೋದು. ತುಂಬ ಯೂನಿಕ್ಕಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥದ್ದು. ನಾನು ಮನೆಯಲ್ಲಿರುವಂತಹ ಒಂದು ವೇಸ್ಟ್ ಖಾಲಿ ಡಬ್ಬನ ಬಳಸಿ ಒಂದು ಈ ರೀತಿ ಬಾಕ್ಸ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಈಗ ಮಾವಿನ ಎಲೆಗಳನ್ನು ಈ ರೀತಿ ಇಡ್ತಾ ಬರ್ತಾಯಿದ್ದೀನಿ. ಮಾವಿನ ಎಲೆ ಇಡ್ತಾ ಬರ್ತಾವಾಗ ಹಿಂದೆ ಒಂದು ಸಲ ಈ ರೀತಿ ಇಟ್ಟು ನೋಡಿ, ಯಾಕಂತಂದರೆ ಅದು ನೀಟಾಗಿ ಅದರ ಹಿಂದೆ ನೀಟಾಗಿ ಎಲೆಗಳು ಹರಡಿ ನೀಟಾಗಿ ಕಾಣಿಸ್ಬೇಕು. ಹಾಗಾಗಿ ಇಟ್ಟು ಒಂದು 2-3 ಸಲ ನೋಡಬೇಕಾಗುತ್ತೆ. ಈಗ ನಾನು ಒಂದೊಂದೇ ಮಾವಿನ ಎಲೆನ ತಗೊಂಡು ಅಳತೆಗೆ ನೋಡಿ, ಇದು ಚಿಕ್ಕದ್ರ ಪಕ್ಕ ಈ ರೀತಿ ತುಂಬ ದೊಡ್ಡದಿಟ್ಟಾಗ ಚೆನ್ನಾಗಿ ಕಾಣಿಸಲ್ಲ. ಒಂದು ಚಿಕ್ಕದಿದ್ದರೆ ಪಕ್ಕದಲ್ಲಿ ಅದಕ್ಕಿಂತ ದೊಡ್ಡದು, ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು, ಈ ರೀತಿ ಆಗ್ತಾ ಬರಬೇಕು. ಆಗ ಒಂದು ಆರ್ಕ್ ಶೇಪ್ನಲ್ಲಿ ಅದು ಬರುತ್ತೆ. ಇಲ್ಲ ಅಂತಂದರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಈ ರೀತಿ ನೀವು ಸೈಜ್ ಪ್ರಕಾರನೇ ಒಂದ್ರ ಪಕ್ಕ ಒಂದು ಚಿಕ್ಕದಾದಮೇಲೆ ದೊಡ್ಡ ಎಲೆಗಳನ್ನ ಇಡಬೇಕಾಗುತ್ತೆ. ನೋಡಿ, ಈಗ ಫಸ್ಟ್ ಒನ್ ಎಷ್ಟು ಚಿಕ್ಕದಿದೆ, ಸೆಕೆಂಡ್ ಒನ್ ಸ್ವಲ್ಪ ದೊಡ್ಡದಿದೆ, ಥರ್ಡ್ ಒನ್ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ, ಆ್ಯಂಡ್ ಸೆಂಟರಲ್ಲಿ ಬರೋ ಎಲೆ ಫುಲ್ ದೊಡ್ಡದಿರಬೇಕು. ಪುನಃ ಅದಾದಮೇಲೆ ಬರೋದು ಚಿಕ್ಕದಾಗಿ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ನೀವು ಆರ್ಕ್ ಶೇಪ್ನಲ್ಲಿ ಇಡಬೇಕಾಗುತ್ತೆ. ಈಗ ನೋಡಿ, ಗಣೇಶ ದೇವ್ರ ಹಿಂದೆ ಸ್ವಲ್ಪ ಖಾಲಿ ಅನಿಸ್ತಾ ಇದೆ. ಇದು ಇಟ್ಟಾಗ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಪ್ಲೇನ್ ಹಾಗೆ ಬಿಡೋದಕ್ಕಿಂತ ಇದರಿಂದ ಒಂದು ರೀತಿ ಮಾವಿನ ಎಲೆ ಎಲ್ಲ ಕಂಡಾಗ ಚೆನ್ನಾಗಿರುತ್ತೆ. ಇದಕ್ಕೆ ಮಾವಿನ ಎಲೆನೇ ಬಳಸ್ಬೇಕಂತೇನಿಲ್ಲ, ನೀವು ವಿಳೆದೆಲೆ ಬಳಸಿದ್ರೂ ಅದು ಅಷ್ಟೇ ಇನ್ನೂ ಚೆನ್ನಾಗಿರುತ್ತೆ. ವಿಳೆದೆಲೆ ಇಲ್ಲ ಅಂತಂದರೆ ನೀವು ಮಾವಿನ ಎಲೆನೂ ಸಹ ಬಳಸ್ಕೋಬಹುದು. ಇದಕ್ಕೆ ನಾನು ಗುಂಡ್ಪಿನ್ ಏನು ಬರುತ್ತೆ, ಗುಂಡ್ಪಿನನ್ನು ತಗೊಂಡು ನೀಟಾಗಿ ಚುಚ್ತಾ ಇದ್ದೀನಿ. ಅಥವಾ ನೀವು ಸ್ಟೇಪ್ಲರ್ ಪಿನ್ನನ್ನು ಸಹ ಬಳಸ್ಕೋಬಹುದು, ಅಥವಾ ಕೈಯಲ್ಲಿ ಸೂಜಿ ದಾರದಲ್ಲೂ ಸಹ ಹೊಲಿಬಹುದು. ಸೂಜಿ ದಾರದಲ್ಲಿ ಹೊಲಿದ್ರೆ ಇನ್ನೂ ಬಿಗಿಯಾಗಿರುತ್ತೆ. ಬಟ್ ತಕ್ಷಣಕ್ಕೆ ಬೇಗ ಆಗಬೇಕು ಕ್ವಿಕ್ಕಾಗಿ ಅಂತಂದರೆ ನೀವು ಗುಂಡ್ಪಿನನ್ನು ಸಹ ಬಳಸ್ಕೋಬಹುದು. ಇನ್ನು ನೀವು ದೊಡ್ಡದಕ್ಕೂ ಅಷ್ಟೇ, ನೀವು ಸೈಜ್ ಯಾವ ರೀತಿ ಬೇಕು ಕಾರ್ಡ್ಬೋರ್ಡ್ ಶೀಟ್ನಲ್ಲೂ ಸಹ ನೀವು ಮಾಡ್ಕೋಬಹುದು. ಕಾರ್ಡ್ಬೋರ್ಡ್ ಶೀಟ್ ಏನು ಬರುತ್ತೆ ಅದರಲ್ಲೂ ಸಹ, ಅಥವಾ ಒಂದು ಬುಕ್ ಏನಿದೆ ಅದು ರೊಟ್ಟು ಏನಾದರೂ ಉಳಿದಿದ್ರೆ ಅದನ್ನು ಸಹ ಮಾಡ್ಕೋಬಹುದು. ತುಂಬ ಗಟ್ಟಿ ರೊಟ್ಟೆಲ್ಲ ಏನಿಲ್ಲ, ಲೈಟ್ ತೆಳ ಇದ್ರೂ ಸಹ ನಡೆಯುತ್ತೆ. ಆ ರೀತಿ ತಗೊಂಡು ಸೈಜ್ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ಯಾವ ಎಲೆ ಇದೆ ನೋಡಿಕೊಂಡು ಅದರ ಪ್ರಕಾರ ನೀವು ಮಾಡ್ಕೋಬೇಕಾಗುತ್ತೆ. ಗುಂಡ್ಪಿನ ಹಾಕುವಾಗ ನೋಡ್ಕೋಬೇಕು, ಸ್ವಲ್ಪ ಲೂಸ್ ಆದರೆ ಎಲೆ ಎಲ್ಲ ಬಿದ್ದೋಗುತ್ತೆ, ಅಥವಾ ಚುಚ್ಚೋವಾಗ ಏನಾದರೂ ಹರಿದೋಗುತ್ತೆ. ಅದನ್ನು ನೋಡಿಕೊಂಡು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು ನಾನು ಹಾಗೆ ಹೇಳಿದಾಗೆ ನಾನು ಸ್ಟ್ಯಾಪ್ಲರ್ ಪಿನ್ನನ್ನು ಸಹ ಬಳಸ್ಬೋದು ಅಂತ ಹೇಳಿದ್ನಲ್ಲ, ಅದನ್ನು ಸಹ ನಾನು ಟ್ರೈ ಮಾಡಿ ತೋರಿಸ್ತಾ ಇರೋದು. ಸ್ಟ್ಯಾಪ್ಲರ್ ಪಿನ್ನು ಸಹ ನೀವು ಮಾಡ್ಕೋಬೋದು. ಗುಂಡ್ಪಿನನ್ನು ಸಹ ನೀಟಾಗಿ ಚುಚ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ರೊಟ್ಟೆಲ್ಲ ತೊಗೊಬಿಟ್ರೆ ಗುಂಡ್ಪಿನ್ನು ಚುಚ್ಚೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳು ರೊಟ್ಟಿರೋದನ್ನು ನೀವು ತೊಗೋಬೇಕಾಗುತ್ತೆ. ಅಂದರೆ ಕಾರ್ಡ್ಬೋರ್ಡ್ ಶೀಟ್ಸ್ ಸ್ವಲ್ಪ ತೆಳು ಇರಬೇಕು. ಆಗ ಗುಂಡ್ಪಿನ್ನು ಈಸಿಯಾಗಿ ಚುಚ್ಚಿದ್ರೆ ಸರಿ ಹೋಗುತ್ತೆ. ಈಗ ತುದಿಗೆಲ್ಲ ಬರ್ತಾ ಇದ್ದಂಗೆ ಇನ್ನೇನು ಮುಗಿತಾ ಇದೆ ಅನ್ನೋಂಗೆ ನಾನು ಸೈಜು ಉದ್ದ ಎಲೆ ಆದಮೇಲೆ ಚಿಕ್ಕದೆಲೆ ಆದಮೇಲೆ ಇನ್ನೂ ಚಿಕ್ಕದೆಲೆ, ಸೆಂಟರಲ್ಲಿ ದೊಡ್ಡದು ಬರುತ್ತೆ, ಮತ್ತು ಈ ಕಡೆಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಆ ಕಡೆಗೂ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಸೈಜ್ ಎಲೆಗಳು ನೋಡಿಕೊಂಡು ನೀವು ಇಡಬೇಕಾಗುತ್ತೆ. ಆವಾಗಲೇ ಅದು ಒಂದು ಅರ್ಧಚಕ್ರ ಆಕಾರದಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ಒಂದು ಎಲೆ ಉದ್ದ ಒಂದು ಎಲೆ ಚಿಕ್ಕದಿದ್ದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಇನ್ನೇನು ಇದು ಮುಗಿತಾ ಬರ್ತಾ ಇದೆ. ನೀಟಾಗಿ ಕಂಪ್ಲೀಟ್ ಆದಮೇಲೆ ಹಿಂದೆಗಡೆ ಬ್ಯಾಕ್ ಸೈಡ್ ಎಲ್ಲ ಗುಂಡ್ಪಿನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಅದೇನಾದರೂ ಸ್ವಲ್ಪ ಲೂಸ್ ಆಯಿತು ಅಂತ ಅಂದರೆ ಒಂದು ಎಲೆ ಬಿದ್ರೂ ಅಲ್ಲಿ ಖಾಲಿ ಕಾಣಿಸುತ್ತೆ. ನೀಟಾಗಿ ಎಲ್ಲ ಚುಚ್ಚಾದಮೇಲೆ ಅದು ಸ್ಟಿಫ್ನೆಸ್ ಇದೆಯಾ ಗುಂಡ್ಪಿನ್ನು ಹಾಕಿರೋದು ಅಂತ ನೋಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸೂಜಿ ದಾರದಲ್ಲಿ ಹೊಲಿದ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಲೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ಒಳ್ಳೆ ಎಲೆನ ಬಳಸಿ. ಯಾವುದು ಸ್ವಲ್ಪ ಕೆಟ್ಟದಾಗಿರುತ್ತೆ ಅದು ಬೇಡ. ಯಾಕಂತಂದರೆ ಒಂದು ಪೂಜೆಗೆ ಇಟ್ಟಾಗ ಒಂದು ದಿನ 2 ದಿನನಾದರೂ ಇಡ್ತೀವಿ, ಅಲ್ಲಿವರೆಗೂ ಎಲೆ ಸ್ವಲ್ಪ ತುಂಬ ಫ್ರೆಶ್ ಆಗಿರಬೇಕಾಗುತ್ತೆ. ಹಾಗಾಗಿ ಮೊದಲೇ ಫ್ರೆಶ್ ಆಗಿರೋ ಎಲೆಗಳನ್ನ ಬಳಸಿ. ಹಾಳಾಗಿರೋ ಎಲೆಗಳನ್ನ ಬಳಸಿದ್ರೆ ಪುನಃ ನಾವು ತೆಗೆದು ಹಾಕೋದಕ್ಕೆ ಸೆಂಟರಲ್ಲಿ ಎಲೆಗಳನ್ನ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿರೋ ಎಲೆಗಳನ್ನೇ
ಬಳಸಿ. ಈಗ ನಾನು ಗುಂಡ್ಪಿನ್ ಹಾಕಿ ನೀಟಾಗಿ ಸ್ಟಿಫ್ ಹಾಕಿದ್ದೀನಿ. ಆ್ಯಂಡ್ ತುದೀಲಿ ಬಿಟ್ಬಿಡ್ತಾರೆ, ತುದೀಲಿ ಬಿಡೋದಕ್ಕೆ ಹೋಗಬೇಡಿ, ಅಲ್ಲಿ ಹಾಕಿದ್ರೆ ಆ ಶೇಪ್ ಬರೋದು. ಹಾಗಾಗಿ ಫುಲ್ ಕಂಪ್ಲೀಟ್ ರೊಟ್ಟಿ ಏನಿದೆ ಅಲ್ಲಿವರೆಗೂ ತುದಿವರೆಗೂ ನಾವು ಹಾಕೋಬೇಕಾಗುತ್ತೆ. ಆ್ಯಂಡ್ ತುದಿದು ಲಾಕ್ ಮಾಡ್ಕೊಳ್ಳೋವಾಗ ತುಂಬ ಸ್ಟಿಫ್ ಆಗಿರಬೇಕು, ಯಾಕಂತಂದರೆ ತುದಿ ಒಂದು ಓಪನ್ ಆಯ್ತಂದರೆ ಇನ್ನು ಮಿಕ್ಕಿದೆಲ್ಲ ಬೇಗ ಓಪನ್ ಆಗಿಬಿಡುತ್ತೆ. ಹಾಗಾಗಿ ತುದಿದು ಹಾಕ್ಕೊಳ್ಳೋವಾಗ ನೀಟಾಗಿ ಸ್ಟಿಫಾಗಿ ಕೂರೋ ಥರ ಲಾಕ್ ಮಾಡಿ, ತುದಿದು ಬೇಕಿದ್ರೆ 2-3 ಗುಂಡ್ಪಿನ್ಗಳನ್ನ ಹೆಚ್ಚಾಗಿ ಬಳಸ್ಕೊಂಡು ಲಾಕ್ ಮಾಡ್ಕೋಬೇಕು. ಆ್ಯಂಡ್ ಹಿಂದೆಗಡೆ ಈ ರೀತಿ ಕಡ್ಡಿ ಎಲ್ಲ ಇರುತ್ತೆ, ಅದಕ್ಕೆ ಏನು ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ನೀವು ನೋಡ್ತಾ ಇದ್ರೆ ನಾನು ಕಂಪ್ಲೀಟ್ ಫುಲ್ ಎಲೆಗಳನ್ನ ತುದಿವರೆಗೂ ತೊಗೊಬಂದು ಲಾಕ್ ಮಾಡ್ತಿದ್ದೀನಿ. ಯಾಕಂದರೆ ಅಲ್ಲಿ ಖಾಲಿ ಸ್ವಲ್ಪ ರೊಟ್ಕೊಂಡ್ರೂ ಅದು ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ಫುಲ್ ಸೆಕ್ಯೂರ್ ಮಾಡಬೇಕಾಗುತ್ತೆ. ಇನ್ನು ಮಾವಿನ ಎಲೆ ಕಡ್ಡಿ ಏನು ಮಾಡೋದು ಅಂತಂದರೆ ಅದನ್ನು ಅಷ್ಟೇ ನಾವು ಹಾಗೆ ಬಿಡಬಾರ್ದು, ಅದನ್ನು ನೀಟಾಗಿ ತೆಗಿಬೇಕಾಗುತ್ತೆ. ಅದನ್ನು ಅಷ್ಟೇ ನಾನು ತೋರಿಸ್ತೀನಿ. ಈಗ ನೀಟಾಗಿ ಎಲೆಗಳನ್ನೆಲ್ಲ ಲಾಕ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಹಾಕುವಾಗ ಈ ರೀತಿ ಏನಾದರೂ ಏನಾದರೂ ಹಾಕಿ ಸ್ವಲ್ಪ ಡ್ಯಾಮೇಜ್ ಆದ್ರೂ ನೀವು ಇನ್ನೊಂದು ಎಲೆನ ಬಳಸ್ಕೋಬಹುದು. ಆಮೇಲೆ ಒಂದ್ರ ಮೇಲೆ ಒಂದು ಜಾಸ್ತಿ ಫಸ್ಟ್ ಹಾಕಿರೋ ಎಲೆ ಮುಚ್ಚೋ ಥರ ಇನ್ನೊಂದು ಎಲೆನ ಹಾಕ್ಬೇಡಿ, ಒಂದು ಅರ್ಧ ಎಲೆನಾದರೂ ಕಾಣಿಸ್ಬೇಕು, ಓವರ್ಲ್ಯಾಪ್ ಆಗಬಾರ್ದು, ಆವಾಗ ಎಲೆಗಳೆಲ್ಲ ಕಾಣಿಸೋದಿಲ್ಲ. ಹಾಗಾಗಿ ಒಂದು ಪಕ್ಕ ಒಂದು ನೀಟಾಗಿ ಇಟ್ಕೊಂಡೋಗಿ ಒಂದ್ರ ಮೇಲೆ ಒಂದು ಕೂರೋ ರೀತಿ ಹಾಕಬೇಡಿ. ಯಾಕಂತಂದರೆ ಇವಾಗ ಹಾಕುವಾಗ ನೋಡಿ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಯಿತು, ಅದನ್ನು ನೀಟಾಗಿ ಸೈಡಿಗೆ ಹಾಕೋಬೇಕಾಗುತ್ತೆ. ಸೊ ಓವರ್ಲ್ಯಾಪ್ ಹಾಕಿದಾಗ ಒಂದ್ರ ಮೇಲೆ ಒಂದು ಹಾಕಿದಾಗ ಅದು ಹಿಂದಿನ ಎಲೆ ಅಷ್ಟು ಕಾಣಿಸೋದಿಲ್ಲ. ಸೊ ಇದು ನೀಟಾಗಿ ಕಂಪ್ಲೀಟ್ ಆಗಿದೆ. ಸೊ ನೋಡಿ ಯಾವ ರೀತಿ ಕಾಣಿಸುತ್ತೆ, ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದನ್ನೆಲ್ಲ ನೀವು ಮಾರ್ತಾರೆ ಮಾರ್ಕೆಟಲ್ಲೆಲ್ಲ 100 ರೂಪಾಯಿ 150 ರೂಪಾಯಿ ಅಂತ. ತುಂಬ ಈಸಿಯಾಗಿ ಆಗುತ್ತೆ, ಒಂದು 1/4 ಗಂಟೆಲಿ ಆಗುವಂತಹ ಡಿಸೈನ್ ಇದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಹಿಂದೆ ಕಿರೀಟ ರೀತಿಯಲ್ಲಿ ನೀಟಾಗಿ ಹರಡಿ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಅಲಂಕಾರಕ್ಕೆ ನಾವು ಮಾಡಿದ್ದೀವಿ ಮಾವಿನ ಎಲೆನ ಬಳಸಿ. ಆ್ಯಂಡ್ ಒಂದ್ರ ಪಕ್ಕ ಒಂದು ಇಟ್ಟಿರೋದ್ರಿಂದ ಎಲೆಗಳೆಲ್ಲ ಮಾವಿನ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಎಳೆಯಾಗಿ ಕಾಣಿಸ್ತಿದೆ. ಅದನ್ನು ಯಾವ ರೀತಿ ಅಂಟಿಸ್ಬೇಕಂತಂದರೆ ಡಬಲ್ ಸೈಡ್ ಟೇಪ್ ಏನು ಬರುತ್ತೆ ಅದನ್ನು ಹಾಕಿ ಅಂಟಿಸ್ಕೋಬೇಕು. ಈಗ ಜಸ್ಟ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸೋದಕ್ಕೆ ಇಟ್ಟಿರೋದು. ಇನ್ ಕೇಸ್ ಎಲೆಗಳೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸಡಿಸ್ಕೋಬೇಕಂದ್ರೆ ನೀಟಾಗಿ ಸಡಿಲ ಮಾಡ್ಕೊಬಹುದು. ಯಾಕಂತಂದರೆ ಗುಂಡ್ಪಿನ್ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಮಾಡ್ಕೊಂಡು ಎಲೆಗಳ ಆ ಕಡೆ ಈ ಕಡೆ ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಆಗುವಂಥದ್ದು ಆ್ಯಂಡ್ ಈಸಿ, ಏನು ಜಾಸ್ತಿ ಖರ್ಚು ಇರಲ್ಲ. ಅಲಂಕಾರಕ್ಕೆ ಬಳಸಿದ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತಿದ್ದು. ಇದು ನೀವು ಯಾವ ಒಂದು ದೇವ್ರಿಗೆ ನಾವು ಕೂಡಿಸ್ತೀವಿ ಅದಕ್ಕೆ ನೀವು ಮಾಡ್ಕೋಬೋದು. ಲಕ್ಷ್ಮೀ ದೇವಿಗಾಗಲಿ ಯಾವುದೇ ಒಂದು ಹಬ್ಬಕ್ಕೆ ಹಿಂದೆಗಡೆ ಬ್ಯಾಕ್ ಡ್ರಾಪ್ಸ್ಗೆ ನಾವು ಇದನ್ನು ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀಟಾಗಿ ಕೂರಬೇಕಂತಂದರೆ ಡಬಲ್ ಸೈಡ್ ಟೇಪ್ನ ಬಳಸಬೇಕಾಗತ್ತೆ. ಇದಕ್ಕೂ ಮುಂಚೆ ಡಬಲ್ ಸೈಡ್ ಟೇಪ್ ಹಾಕಿ ನಾವು ಅಂಟಿಸೋದಕ್ಕೂ ಮುಂಚೆ ಇದೆಲ್ಲ ನೋಡ್ಕೊಂಡಾದಮೇಲೆ ಈ ರೀತಿ ಇದು ಮಾವಿನ ಎಲೆಗಳಿಗೆ ಕಡ್ಡಿ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಕೋಬೇಕು, ಆ ತುದಿ ಎಲ್ಲ ಕಾಣಿಸ್ಬಾರ್ದು, ಕಡ್ಡಿಗೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಅದು ಕಾಣಿಸ್ಬಾರ್ದು ಅಂತಂದರೆ ಈ ರೀತಿ ಸೇವಂತಿಗೆ ಹೂವು ಏನು ತಂದಿರ್ತೀವಿ ಅದನ್ನು ಬಳಸ್ಕೊಂಡು ಈ ರೀತಿ ಗುಂಪಿನಲ್ಲೇ ಚುಚ್ಕೋತಾ ಇದ್ದೀನಿ. ಆ್ಯಂಡ್ ಕೇವಲ ಒಂದೇ ಇಟ್ಟರೆ ಆ ಕಡೆ ಈ ಕಡೆ ಖಾಲಿ ಅನಿಸುತ್ತೆ, ಹಾಗಾಗಿ ಫುಲ್ ನಾವು ಸೇವಂತಿಗೆಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು 2-3 ಅಥವಾ ಕಂಟಿನ್ಯೂಸ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ 2-3 ಇಟ್ಟರೆ ಖಾಲಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಎಲ್ಲೂ ಗ್ಯಾಪ್ ಕೊಡದೇನೆ ಫುಲ್ ಸೇವಂತಿಗೆನ ಇಡ್ತಾ ಬರ್ತಾಯಿದ್ದೀನಿ. ಒಂದು 4-5 ಸೇವಂತಿಗೆ ಆಗುತ್ತೆ. ಫುಲ್ ಇಡ್ತಾ ಬಂದರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಕೇವಲ ಹಸಿರಿದ್ದು ಅದ್ರ ಪಕ್ಕ ಸೇವಂತಿಗೆ ಅರಿಶಿನ ಬತ್ತಿ ಇದಾಗುತ್ತೆ. ನೀವು ಯಾವ ಕಲರ್ ಹೂವು ಬೇಕಾದರೂ ಅಥವಾ ರೋಸ್ ಆದರೂ ಬಳಸ್ಬೋದು, ಚಿಕ್ಕದು ಯಾವ ಕಾಂಬಿನೇಷನಲ್ಲಾದರೂ ಸಹ ನೀವು ಮಾಡ್ಕೋಬೋದು. ನಾನು ಈ ಒಂದು ಕಾಂಬಿನೇಷನ್ನ ಕ್ವಿಕ್ಕಾಗಿ ತೋರಿಸಿ ಈಗ ಡಬಲ್ ಸೈಡ್ ಟೇಪಿಂದನೂ ಸಹ ನಾನು ಅಂಟಿಸಿದ್ದೀನಿ. ನೋಡಿ ನಾನು ಕೈಯಿಂದ ಆವಾಗಲೇ ಇಟ್ಕೊಂಡಿದ್ದು, ಈಗ ನಾನು ಕೈನೇ ಬಳಸ್ತಿಲ್ಲ, ನೀಟಾಗಿ ಡಬಲ್ ಸೈಡ್ ಟೇಪ್ ಹಾಕಿ ಬಿಟ್ಟಿದ್ದೀನಿ. ಇನ್ನು ಗೌರಿ ಅಥವಾ ಲಕ್ಷ್ಮಿ ಯಾವುದೇ ಒಂದು ಇದ್ರೂ ಅದರ ಸೈಜ್ ಏನಿದೆ ನೋಡಿಕೊಂಡು, ಇದಕ್ಕೆ ನಾವು ದೊಡ್ಡದಾದಂತಹದ್ದು ಮಾಡಿದ್ದೀವಿ, ಇದೇ ಸೈಜ್ನ ಅದಕ್ಕೆ ಮಾಡೋದಕ್ಕಾಗಲ್ಲ ಕಂಪಲ್ಸರಿ. ಸೊ ಹಾಗಾಗಿ ನೀವು ಸೈಜ್ ನೋಡ್ಕೋಬೇಕಾಗುತ್ತೆ. ನಾನು ಅದೇ ಒಂದು ಬಾಕ್ಸಲ್ಲಿ ಈ ಒಂದು ಸೈಜ್ನ ಚೆಕ್ ಮಾಡ್ಕೊಂಡು ಸಾಕಾಗುತ್ತೆ ಅಂತ ಅನಿಸುತ್ತೆ. ಈ ಒಂದು ಸೈಜ್ನ ಮಾಡಿಕೊಂಡು ಅದೇ ರೀತಿ ಇಟ್ಟು ಕಟಿಂಗ್ ಮಾಡಿಕೊಂಡು ಅದಕ್ಕೆ ಹೂವು ಅಂತ ಮಾಡಿ ರೋಸ್ ಹೂವು ಈ ರೀತಿ ಇಟ್ಟಿದ್ದೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಒಂದು ಡಿಸೈನ್ಸ್ನ ಮಾಡ್ಕೋಬಹುದು ಅಂತ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಉಪಯೋಗ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನೀವು ಅಷ್ಟೇ ಮನೇಲಿ ಇದನ್ನು ಟ್ರೈ ಮಾಡಿ ನಿಮಗೂ ಈಸಿಯಾಗಿ ಇದು ಬರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಧನ್ಯವಾದಗಳು ವೀಕ್ಷಕರೇ.